ಬಳ್ಳಾರಿ ದಳ್ಳೂರಿ ವಿರುದ್ಧ ಸಮರ ಸಾರಿದ ಕೇಸರಿ ಪಡೆ. ಬಳ್ಳಾರಿ ದಳ್ಳೂರಿಯ ವಿರುದ್ಧವಾಗಿ ಈಗ ಕೇಸರಿ ಪಡೆ ಸಮರ ಸಾರ್ತಾ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಲು ಬಿಜೆಪಿ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಪಾದಯಾತ್ರೆ ಪಾಲಿಟಿಕ್ಸ್ ಮಧ್ಯೆ ಸಮಾವೇಶಕ್ಕೆ ಪ್ಲಾನ್. ಜನವರಿ 17ರಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ. ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಮಾಡಿದ್ದು ಸರ್ಕಾರ. ಪೊಲೀಸರು ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಬಳ್ಳಾರಿ ಗಲಾಟೆ ಸಿಬಿಐ ತನಿಖೆಗೆ ಕೊಡಿ ಎಂದಿದ್ದೇವೆ. ಶಾಸಕ ಜನಾರ್ದನ ರೆಡ್ಡಿ ಮೇಲೆ ಫೈರಿಂಗಿಗೆ ಯತ್ನ. ರಾಜ್ಯದಲ್ಲಿ ಆಡಳಿತ ಕುಸಿದು ಜಂಗಲ್ ರಾಜ್ಯ ಆಗಿದೆ. ಗೂಂಡಾಗಳಿಂದ ಕರ್ನಾಟಕ ರಾಜ್ಯ ಕಾಪಾಡಬೇಕಾಗಿದೆ. ಬಳ್ಳಾರಿ ದಳ್ಳೂರಿ ವಿರುದ್ಧ ಸಮರ ಸಾರಿದ ಕೇಸರಿ ಪಡೆ. ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಇನ್ನು ಪಾದಯಾತ್ರೆ ಪಾಲಿಟಿಕ್ಸ್ ಮಧ್ಯೆ ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಜನವರಿ 17ರಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಬಿಜೆಪಿ ಅವರು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಮಾಡಿದ್ದು ಸರ್ಕಾರ. ಪೊಲೀಸರು ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಬಳ್ಳಾರಿ ಗಲಾಟೆ ಸಿಬಿಐ ತನಿಖೆಗೆ ಕೊಡಿ ಅಂತ ಹೇಳಿದ್ದೇವೆ. ಶಾಸಕ ಜನಾರ್ದನ ರೆಡ್ಡಿ ಮೇಲೆ ಕೂಡ ಫೈರಿಂಗಿಗೆ ಯತ್ನ ಆಗಿದೆ. ರಾಜ್ಯದಲ್ಲಿ ಆಡಳಿತ ಕುಸಿದು ಜಂಗಲ್ ರಾಜ್ಯ ಆಗಿದೆ. ಗೂಂಡಾಗಳಿಂದ ಕರ್ನಾಟಕ ರಾಜ್ಯವನ್ನ ಕಾಪಾಡಬೇಕಾಗಿದೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಬಳ್ಳಾರಿ ದಳ್ಳೂರಿ ಏನಿದೆ ಅಂದ್ರೆ ಬಳ್ಳಾರಿಯಲ್ಲಿ ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯಿತು, ಸಂಘರ್ಷ ಆಯಿತು. ಈ ಒಂದು ಸಂಘರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಯಿತು. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಕೇಸ್ಗಳು ಕೂಡ ದಾಖಲಾಗಿದೆ. ಇನ್ನು ಜನಾರ್ದನ ರೆಡ್ಡಿ ಅವರು ಕೂಡ ದೂರು ಕೊಟ್ಟಿದ್ದಾರೆ. ಜೊತೆಗೆ ಭರತ್ ರೆಡ್ಡಿ ಅವರು ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಆ ಒಂದು 6 ಕೇಸ್ಗಳೇನಿದ್ದಾವೆ, ಆ 6 ಕೇಸ್ಗಳಲ್ಲಿ 4 ಕೇಸ್ಗಳು ಜನಾರ್ದನ ರೆಡ್ಡಿ ಅವರು A1 ಆರೋಪಿಯಾಗಿದ್ದಾರೆ. 4 ಕೇಸ್ಗಳಲ್ಲಿ. ಜೊತೆಗೆ ಈಗ ಬಿಜೆಪಿಯವರು ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದೆ. ಒಂದು ಕಡೆ ಕಾಂಗ್ರೆಸ್ನವರು ಬಿಜೆಪಿಯವರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಬಿಜೆಪಿಯವರು ಕಾಂಗ್ರೆಸ್ನವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಬಿಜೆಪಿಯವರು ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಜನವರಿ 17ರಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಕೂಡ ನಡೆಯುತ್ತೆ. ಇನ್ನು ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಬಿಜೆಪಿಯವರು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಸಮಾವೇಶಕ್ಕೆ ಯಾವ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ? ಸಾಹಿತ್ಯ ಮೊನ್ನೆ ಅಷ್ಟೇ ಒಂದು ಗಲಭೆ ನಡೆದಿತ್ತು ಬಳ್ಳಾರಿಯಲ್ಲಿ. ಇದು ದೊಡ್ಡ ರೀತಿಯಲ್ಲಿ ಔಟ್ರೇಜ್ ಪಾಲಿಟಿಕ್ಸ್ ಆಗಿ ಟರ್ನ್ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆತಕ್ಕಂತ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ಗಮನಿಸ್ತಾ ಹೋದ್ರೆ ಅದೇ ರೀತಿಯಾಗಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಆ ನಡೆದಂತ ಘಟನೆಯನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಕಾಂಗ್ರೆಸ್ ಅವರು ಮುಂದಾಗಿದ್ರೆ ಒಂದು ಕಡೆ ಇದೆಲ್ಲ ಆಗಿರೋದು ರೆಡ್ಡಿ ಅವರ ಕಡೆಯಿಂದ ಅಂತ, ಇನ್ನೊಂದು ಕಡೆ ಬಿಜೆಪಿ ನಾಯಕರು ಇದು ಕೇವಲ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರಿಗೆ ಕೊಲೆ ಮಾಡಕ್ಕೆ ರೂಪಿಸಿರುವ ಸಂಚು ಎಂಬ ಒಂದು ಆರೋಪ ಮೊದಲನೇ ದಿನದಿಂದ ಕೂಡ ನಡೆಸ್ತಾ ಇದ್ದಾರೆ. ಅದೇ ಆರೋಪದ ಮೇಲೆ ಈಗ ಡಿಫೆಂಡ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಈ ಹಿಂದೆ 2010ರಲ್ಲಿ ಬಿಜೆಪಿಯ ರಾಮುಲು ಹಾಗೂ ರೆಡ್ಡಿ ಅವರ ವಿರುದ್ಧ ಒಂದು ಬೃಹತ್ ಸಮಾವೇಶ ಕೂಡ ಮಾಡಿದ್ರು. ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿದ್ರು ಬೆಂಗಳೂರು ಟು ಬಳ್ಳಾರಿ. ಒಂದ್ ರೀತಿಯಾಗಿ ರಾಮುಲು ಬ್ರದರ್ಸ್ ಹಾಗೂ ರೆಡ್ಡಿ ಬ್ರದರ್ಸ್ ವಿರುದ್ಧ ತೊಡೆ ತಟ್ಟಿ ನಿಂತಿದ್ರು ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಅದಕ್ಕೆ ಪ್ರತಿ ಉತ್ತರ ಕೊಡೋದಕ್ಕೆ ಈಗ ಬಿಜೆಪಿ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಜೊತೆಗೆ ಇದೇ 17ನೇ ತಾರೀಕು ಜನವರಿ 17ನೇ ತಾರೀಕು ಒಂದು ಬೃಹತ್ ಸಮಾವೇಶ ನಡೆಸೋದಕ್ಕೂ ಕೂಡ ಈಗಾಗಲೇ ಆಯೋಜನೆಯನ್ನ ಕೂಡ ಮಾಡ್ಕೊಂಡಿದೆ. ಇದು ಕೂಡ ಅಷ್ಟೇ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟದ ಕೌಂಟರ್ ಕೊಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರು, ಬಿಜೆಪಿ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ನೀಡಿ ಅನ್ನೋ ಒಂದು ಆದೇಶಗಳನ್ನು ಕೂಡ ಹೊರಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯದ ಎಲ್ಲಾ ಬಿಜೆಪಿ ನಾಯಕರು ಕೂಡ ಬಳ್ಳಾರಿಗೆ ತೆರಳಿ ಅಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನನ ಸೇರಿಸಬೇಕು ಅನ್ನೋ ಒಂದಿಷ್ಟು ನಿರೀಕ್ಷೆಗಳಲ್ಲಿ ರಾಮುಲು ಹಾಗೂ ರೆಡ್ಡಿ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸಮಾವೇಶ ಮುಂದಿನ ದಿನಗಳಲ್ಲಿ ಪೊಲಿಟಿಕಲ್ ಪ್ಲಸ್ ಆಗುವಂತ ಸಾಧ್ಯತೆಗಳಿದೆ ಬಿಜೆಪಿಗೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಾಹಿತ್ಯ ಓಕೆ ವಿವೇಕ್, ಮುಖ್ಯವಾಗಿ ಈಗ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಬಿಜೆಪಿಯವರು ಈ ರೀತಿಯಾಗಿ ಬೃಹತ್ ಸಮಾವೇಶವನ್ನ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿ ಉತ್ತರವನ್ನ ಕೊಡಬಹುದು ವಿವೇಕ್?
ಎಸ್ ಸಾಹಿತ್ಯ ಈಗಾಗಲೇ ಮೊದಲನೇ ದಿನದಿಂದ ಕೂಡ ಅಷ್ಟೇ ಕಾಂಗ್ರೆಸ್ ನಾಯಕರು ಡಿಫೆಂಡ್ ಮಾಡ್ಕೊಳ್ತಾ ಬಂದಿದ್ದಾರೆ. ಇದೆಲ್ಲವೂ ಕೂಡ ಆಗಿದ್ದು ಜನಾರ್ದನ್ ರೆಡ್ಡಿ ಅವರಿಂದಾನೇ. ನಾವು ನಮ್ಮ ಶಾಸಕರ ಪರವಾಗಿ ನಿಲ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಜೊತೆಗೆ ಈಗೇನು ಬಿಜೆಪಿ ಅವರು ಸಮಾವೇಶ ಮಾಡಿ ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಕೌಂಟರ್ ಕೊಡುವಂತ ಪ್ಲಾನ್ ಗಳನ್ನ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಾಗಿ ಬಳ್ಳಾರಿಯನ್ನ ಭದ್ರತೆಗೊಳಿಸಬೇಕು, ಅಂದ್ರೆ ಬಳ್ಳಾರಿಯನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ, ಅಂದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆದ್ರೆ ಅದು ಕಾಂಗ್ರೆಸ್ ಪಾಲಾಗೋದಕ್ಕೆ ಏನೇನ್ ಮಾಡ್ಬೇಕು ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಸಮಾವೇಶ ಕೂಡ ಅಷ್ಟೇ ಕಾಂಗ್ರೆಸ್ಗೆ ಬಹುದೊಡ್ಡ ಮೈನಸ್ ಆಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಬಿಜೆಪಿಗೆ ಈ ಸಮಾವೇಶ ದೊಡ್ಡ ಪ್ಲಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಒಂದು ಬಳ್ಳಾರಿ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಜನಾರ್ದನ ರೆಡ್ಡಿ ಅವರದೇ ತಪ್ಪಿದೆ, ಬ್ಯಾನರ್ ಹಾಕ್ಲಿಕ್ಕೆ ಹೋದಾಗ ಈ ರೀತಿಯಾಗಿ ಗಲಾಟೆಯನ್ನು ಅವರೇ ಪ್ರಾರಂಭ ಮಾಡಿರೋದು ಅಂತ ಜನಾರ್ದನ ರೆಡ್ಡಿ ಅವರ ವಿರುದ್ಧವಾಗಿ ಕಾಂಗ್ರೆಸ್ನವರು ಗುಡುಕ್ತಾ ಇದ್ದಾರೆ. ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಅವರು ಕೂಡ ನನ್ನನ್ನ ಕೊಲೆ ಮಾಡಲಿಕ್ಕೆ ಯತ್ನವನ್ನ ಮಾಡಿದ್ರು, ಅವರೇ ಜನರನ್ನ ಕರೆಸಿದ್ರು ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಬಳ್ಳಾರಿ ಘರ್ಷಣೆ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಯಾಕೆಂತಂದ್ರೆ ಕಾಂಗ್ರೆಸ್ನವರ ಮೇಲೆ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ, ಬಿಜೆಪಿಯವರ ಮೇಲೆ ಕಾಂಗ್ರೆಸ್ನವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಯಾವ ರೀತಿ ಪಾದಯಾತ್ರೆಯನ್ನ ಮಾಡಿದ್ರು ಅದೇ ಮಾದರಿಯಲ್ಲಿ ಈಗ ಪಾದಯಾತ್ರೆ ಮಾಡ್ಲಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಮೊದಲು ಸಮಾವೇಶಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಜನವರಿ 17ರಂದು ಬಳ್ಳಾರಿಯಲ್ಲಿ ಸಮಾವೇಶ ಕೂಡ ನಡೆಯುತ್ತೆ.